ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಬಾತ್ರೂಮ್ ಫ್ಲೋರಿಂಗು ಎಪಾಕ್ಸಿ ಮಾಡುವಂಥದ್ದು. ನೀವು ನೋಡ್ಬೋದು ಇಲ್ಲಿ ಇದು ವೆಟಿಫೈಡ್ 2x2 ಹಾಕಿದ್ದಾರೆ. ಅದು ಪೇಪರ್ ಟೈಪ್ ಹಾಕಿದ್ದಾರೆ. ಕಸ್ಟಮರಿಗೆ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು, ಕೆಳಗಡೆ ಬಂದ್ಬಿಟ್ಟು ತುಂಬ ಲೀಕೇಜ್ ಬಂದಿದೆ, ಅದರಿಂದ ಕಾಲ್ ಮಾಡಿದರು. ಇದು ಏರಿಯಾ ಬಂದ್ಬಿಟ್ಟು ಕೋರಮಂಗಲ. ಕೆಳಗಡೆ ರೂಫ್ ಫುಲ್ಲು ಲೀಕೇಜ್ ಜಾಸ್ತಿ ಆಗಿದೆ. ಈ ಥರ ಪ್ರಾಬ್ಲಮ್ ಇರೋದು ಬಂದ್ಬಿಟ್ಟು ಈ ಥರ ಕಟಿಂಗ್ ಮಾಡಿ ಫ್ಲೋರಿಂಗ್ ಫುಲ್ಲು ಈ ಥರ ಜಾಯಿಂಟ್ ಕ್ಲಿಯರಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿಬಿಟ್ಟು ಫುಲ್ ಡಸ್ಟು ಇದೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಫಿಲ್ ಮಾಡಬೇಕಾಗತ್ತೆ ಎಪಾಕ್ಸಿ. ನಾವು ಎರಡು ಟೈಪು ಮಾಡ್ತೀವಿ. ಒಂದು ಬಂದ್ಬಿಟ್ಟು ಗ್ರೌಟ್ ಇದೆಯಲ್ಲ, ಅದನ್ನೆಲ್ಲ ಡಾಕ್ಟರ್ ಪಿಕ್ಸಿಡ್ ಮಿಕ್ಸ್ ಮಾಡಿ ಅದು ಜಾಯಿಂಟಿಗೆ ಅಪ್ಲೈ ಮಾಡ್ತೀವಿ. ಅದಕ್ಕೆ ಕಟಿಂಗ್ ಏನು ಮಾಡೋಂಗಿಲ್ಲ, ಅದಕ್ಕೊಂದು ರೇಟ್ ಇರುತ್ತೆ. ಎಪಾಕ್ಸಿ ಅಂದರೆ ಕಂಪಲ್ಸರಿ ಈ ಥರ ಜಾಯಿಂಟು ಕಟ್ ಮಾಡಿ ಹಾಕಬೇಕಾಗತ್ತೆ, ಅವಾಗೆ ಅದು ಫಿಲ್ ಆಗೋದು. ಈ ಥರ ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ತನಕ ಅದು ಫಿಲ್ ಆಗುತ್ತೆ. ಅವಾಗ ನೀವು ಎಷ್ಟೇ ಡೀಪ್ ಕ್ಲೀನಿಂಗ್ ಮಾಡಿದ್ರೂ ನಿಮಗೆ ಅದು ಹೋಗಲ್ಲ. ಅದು ಮಿನಿಮಮ್ ಬಂದ್ಬಿಟ್ಟು ನಿಮಗೆ 10 to 15 years ಲೈಫ್ ಬರುತ್ತೆ. ಮಾಡೋರ ಮೇಲೆ ಡಿಪೆಂಡ್ ಇರುತ್ತೆ. ಅದು ನೋಡ್ಬೋದು ಕ್ಲಿಯರಾಗಿ ಅದು ಫುಲ್ ಎಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಇವಾಗ ಇಟ್ಕೊಂಡಿದ್ದೀವಿ. ನೋಡಿ, ಈ ಥರ ಜಾಲಿನೂ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತೀವಿ. ಇದು ಜಾಲಿ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಇಲ್ಲಿ ದೊಡ್ಡ ಪ್ರಾಬ್ಲಮ್ ಮೇಯ್ನು ಇಲ್ಲೇ ಇರೋದು. ಕೆಳಗಡೆ ನೋಡಿ ಮಲ್ಟಿ ಡ್ರಾಪ್ ಹಾಕಿದ್ದಾರೆ, ಅಲ್ಲಿಂದ ಪೈಪು ಮೇಲೆ ಟೈಲ್ಸ್ ಲೆವೆಲ್ಗೆ ರೇಸ್ ಮಾಡ್ಕೊಳ್ಬೇಕಾಗತ್ತೆ. ಇವರು ಪೈಪ್ ಹಾಕಿಲ್ಲ. ಅಲ್ಲಿ ನೋಡಿದ್ರೆ ಸಿಮೆಂಟ್, ವೈಟ್ ಸಿಮೆಂಟ್ ಯಾವುದೂ ಇಲ್ಲ. ಇವಾಗ ಯೂಸ್ ಮಾಡೋ ನೀರು ಫುಲ್ಲು ಅಲ್ಲಿ ನೀರು ಫುಲ್ಲು ಸ್ಪ್ರೆಡ್ ಆಗುತ್ತೆ ಫ್ಲೋರಿಂಗು. ಇದಕ್ಕೆ ಇವಾಗ ಪೈಪ್ ಹಾಕಿ ಇದು ಮಾಡಬೇಕಂದ್ರೆ ಟೈಲ್ಸ್ ಎಲ್ಲ ಸ್ವಲ್ಪ ಚಿಪ್ ಮಾಡಬೇಕಾಗತ್ತೆ. ಅದು ಅಷ್ಟೊಂದು ಇದಿರಲ್ಲ. ಅದರಿಂದ ನಾವು ಎಪಾಕ್ಸಿ ಅದು ಫಿಲ್ ಮಾಡಿಬಿಟ್ಟಿದ್ವಿ. 2 ನಾನಿ ಡ್ರಾಪ್ ಇದೆ, ಒಂದು ನಾನಿ ಡ್ರಾಪ್ ಒಂದು ಮಲ್ಟಿ ಡ್ರಾಪ್ ಹಾಕಿದ್ದಾರೆ. 2 ಜಾಗದಲ್ಲಿದೆ, ಇಲ್ಲೊಂದು ಅಲ್ಲೊಂದು. ಎರಡಕ್ಕೂ ಎಪಾಕ್ಸಿ ಎಲ್ಲ ಇದು ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಅವ್ರಿಗೆ ಅದು ಪ್ರಾಬ್ಲಮ್ ಇರಲ್ಲ. ಇವಾಗ ಜಾಯಿಂಟ್ಗೆ ಏನಕ್ಕೆ ಟೇಪ್ ಹಾಕ್ಕೊತೀವಿ ಅಂದರೆ ಎಪಾಕ್ಸಿ ಬಂದ್ಬಿಟ್ಟು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೆ ಈ ಥರ ಟೇಪ್ ಹಾಕ್ಕೊಂಡ್ರೆ ನಮಗೆ ಕ್ಲೀನ್ ಮಾಡೋಕ್ಕೆ ಈಸಿ ಇರುತ್ತೆ. ಇವು ಹೊಸ ಟೈಲ್ ಫ್ಲೋರಿಂಗ್ ಬಾತ್ರೂಮ್ಗೆ ಹಾಕಿದ್ರೆ ಕಂಪಲ್ಸರಿ ಪೇಸರ್ ಇಟ್ಟು ಹಾಕೋಕ್ಕೆ. ಇಲ್ಲಿ ಪೇಸರ್ ಇಟ್ಟು ಹಾಕಿದ್ರೆ ನಿಮಗೆ ನೀವು ಈಜಿಯಾಗಿ ಎಪಾಕ್ಸಿ ಬೇಕಾದ್ರೂ ಮಾಡ್ಬೋದು. ಡಾಕ್ಟರ್ ಪಿಕ್ಸಿಡ್ ಮಿಕ್ಸ್ ಮಾಡಿ ಗ್ರೌಟು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಆ ಥರ ಮಾಡಿದ್ರೆ ನಿಮಗೆ ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರು ನಿಮಗೆ ಅದು ಇದು ಸಿಮೆಂಟ್ ಹೋಗಲ್ಲ. ಅದು ನೋಡಿ, ನಾವು ಈ ಥರ ರಾಪ್ದು ಯೂಸ್ ಮಾಡ್ತೀವಿ ಎಪಾಕ್ಸಿದು. ಅದಕ್ಕೆ ಒಂದು ಪೌಡ್ರ್ ಬರುತ್ತೆ ಈ ಥರ. ಅದು ಬಕೆಟ್ ಒಳಗಡೆ ಬಂದ್ಬಿಟ್ಟು 2 ಲಿಕ್ವಿಡ್ ಕೊಡ್ತಾರೆ. ನೋಡಿ, ಇದು ಬಾಟ್ಲು ಕೊಡ್ತಾರೆ 2. ಇದು ಬಂದ್ಬಿಟ್ಟು ನಿಮಗೆ ನೋಡಿ ರೇಟ್ ಮೆನ್ಷನ್ ಮಾಡಿರ್ತಾರೆ. ಈ MRP ಬಂದ್ಬಿಟ್ಟು 1100 ಹಾಕಿದ್ದಾರೆ. ನೆಕ್ಸ್ಟ್ ಈ ಪೌಡರ್ನಲ್ಲಿ ಬಂದ್ಬಿಟ್ಟು 220 ಹಾಕಿರ್ತಾರೆ. ಎಲ್ಲ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಅದು ಅವು ಇದು ಬಕೆಟ್ ಒಳಗಡೆ ಈ ಥರ 2 ಲಿಕ್ವಿಡ್ ಕೊಡ್ತಾರೆ. ವೈಟ್ ಒಂದಿರುತ್ತೆ, ಒಂದು ಬ್ರೌನ್ ಥರ ಈ ಥರ ಕೊಡ್ತಾರೆ. ನಾವು ಇದು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಇದು 2 ಬಂದ್ಬಿಟ್ಟು ಬಕೆಟ್ನಲ್ಲಿ ಇರುತ್ತೆ. ನೋಡಿ, ಅದು ಲಿಕ್ವಿಡ್ ನಾನು ಇದನ್ನೆಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ಲಿಕ್ವಿಡ್ ಬಂದ್ಬಿಟ್ಟು ಕರೆಕ್ಟಾಗಿ ಅದು ಪೌಡ್ರಿಗೆ ಆಗಷ್ಟು ಕೊಡ್ತಾರೆ. ಆಲ್ಮೋಸ್ಟ್ ಮೀಡಿಯಮ್ ಸೈಜಿಂದ ಒಂದು ಪ್ಯಾಕೆಟ್ ನಾವು ಓಪನ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬಾತ್ರೂಮ್ಗೆ ಆಗುತ್ತೆ. ದೊಡ್ಡ ಬಾತ್ರೂಮ್ ಇದ್ದರೆ ಸ್ವಲ್ಪ ಶಾರ್ಟೇಜ್ ಬರ್ಬೋದು. ನಿಮಗೆ ಗ್ಯಾಪ್ ಯಾವ ಥರ ಇದೆ ಆ ಥರ ಅದು ಯೂಸ್ ಆಗುತ್ತೆ. ಇದು ಅಪ್ಲೈ ಮಾಡಿದ್ಮೇಲೆ ಒಂದು ದಿವಸ ಏನು ಯೂಸ್ ಮಾಡೋಂಗಿಲ್ಲ. ಅದು ಮಾರನೇ ದಿವಸ ಯೂಸ್ ಮಾಡಬೇಕಾಗತ್ತೆ. ಫುಲ್ಲು ಒಂದು ಡೇ ಒಂದು ನೈಟು ಬೇಕಾಗುತ್ತೆ ಇದು ಡ್ರೈ ಆಗೋಕ್ಕೆ. ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ CV ರಾಮನ್ ನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 kilometer ಸರ್ವಿಸ್ ಕೊಡ್ತೀವಿ. ಪರ್ ಬಾತ್ರೂಮ್ಗೆ ಕಟಿಂಗ್ ಮಾಡಿ ಈ ಥರ ಫಿಲ್ ಮಾಡಿ ಕೊಡೋಕ್ಕೆ 3500 ಸ್ಟಾರ್ಟ್ ಆಗುತ್ತೆ. ಬಾತ್ರೂಮ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಕೆಲವರು ಏನು ಮಾಡ್ತಾರೆ, ಕಟ್ ಮಾಡ್ದಿರ ಇರೋದ ಮೇಲೆ ಫಿಲ್ ಮಾಡ್ತಾರೆ. ಆ ಥರ ಹಾಕೋದು ವೇಸ್ಟು. ಯಾವಾಗೂ ನಾವು ಈ ಥರ ಕಟ್ ಮಾಡಿ ಫಿಲ್ ಮಾಡಬೇಕಾಗತ್ತೆ. ಆವಾಗೇ ನಿಮಗೆ ಲೈಫ್ ಇರೋದು. ಅದು ನೆಕ್ಸ್ಟ್ ನಿಮಗೆ ಲೀಕೇಜ್ ಪ್ರಾಬ್ಲಮ್ ಬರೋದೇ ಇಲ್ಲ. ಅದು ನಿಮ್ಗೆ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಬಾತ್ರೂಮ್ ಫೋಟೋ ಹಿಡಿದು ಒಂದು ವಾಟ್ಸಪ್ ಮಾಡಿದ್ರೆ ಆ ಸೈಜ್ ನೋಡ್ಬಿಟ್ಟು ಎಷ್ಟು ಅಮೌಂಟ್ ಆಗುತ್ತೆ ನಾವು ತಿಳಿಸ್ಕೊಡ್ತೀವಿ. ನಿಮಗೆ ಓಕೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿಕೊಡ್ತೀವಿ. ನಾವು ಮೇಯ್ನ್ ಫುಲ್ ಪ್ಲಂಬಿಂಗ್ ವರ್ಕ್ ಮತ್ತು ಎಲೆಕ್ಟ್ರಿಕ್ಕು ಟೈಲ್ ವರ್ಕ್ ಎಲ್ಲ ಮಾಡಿಕೊಡ್ತೀವಿ. ಫುಲ್ ಬಾತ್ರೂಮ್ ರಿನೋವೇಷನ್ ಮತ್ತು ಇಂಡಿಯನ್ದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಮನೆಯೇ ರಿನೋವೇಷನ್ ಮಾಡಿಕೊಡ್ತೀವಿ. ನಮ್ಮ ಚಾನಲಲ್ಲಿ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಮ್ಮ ಚಾನಲ್ ನೋಡಿದ್ರೆ ತುಂಬ ಅಪ್ಲೋಡ್ ಮಾಡೋದು, ಇಂಡಿಯನಿಂದ ವೆಸ್ಟರ್ನ್ ಮಾಡೋದು ತುಂಬ ವೀಡಿಯೋ ಇರುತ್ತೆ. ಯಾಕಂದರೆ ಅದಕ್ಕೆ ತುಂಬ ರಿಕ್ವೈರ್ಮೆಂಟ್ ಇರೋದು. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾನ ರಿಕ್ವೈರ್ಮೆಂಟ್ ಇದ್ದರೆ ವೀಡಿಯೋ ಶೇರ್ ಮಾಡಿರಿ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ರಿ.
ಈ ಥರ ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೂ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಯಾವ ಕೆಲಸ ಯಾವ ಥರ ಮಾಡ್ಬೋದು, ಯಾವ ಥರ ಮಾಡಬಾರ್ದು. ಕೆಲವೊಬ್ರು ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರ್ಗೂ ಯೂಸ್ಫುಲ್ ಆಗುತ್ತೆ. ಏನೋ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು. ತುಂಬ ಜನಗಳು ಕಾಲ್ ಮಾಡಿ ತಕ್ಷಣವೇ ರೇಟ್ ಕೇಳ್ತೀರಾ. ನಾವು ಬಾತ್ರೂಮ್ ನೋಡಿದ್ದೀರ, ಸೈಜ್ ನೋಡಿದ್ದೀರ, ಕರೆಕ್ಟಾಗಿ ನಾವು ರೇಟು ಹೇಳೋಕ್ಕಾಗಲ್ಲ. ಅದರಿಂದ ನೀವು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಎಕ್ಸಾಕ್ಟಾಗಿ ಎಷ್ಟಾಗುತ್ತೆ ರೇಟ್ ಅಂದ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀವಿ. ಏನೋ ನಿಮಗೆ ಬಾತ್ರೂಮ್ ಲೀಕೇಜ್ ಇದ್ದರೆ ಅದು ಬಾತ್ರೂಮ್ ಫ್ಲೋರಿಂಗ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಏನು ರೀಸನಿಂದ ಅದು ಲೀಕ್ ಆಗುತ್ತೆ ನಾವು ನೋಡ್ಬಿಟ್ಟು ಗೆಸ್ ಮಾಡಿ ಹೇಳ್ತೀವಿ ನಿಮಗೆ. ಬಾತ್ರೂಮಲ್ಲಿ ಲೀಕೇಜ್ ಬರೋದು 3 ರೀಸನ್ ಇರುತ್ತೆ. ಒಂದು ಬಂದ್ಬಿಟ್ಟು ಫ್ಲೋರಿಂಗ್ ಟೈಲ್ಸ್ ಜೈಂಟಿಂದ ಲೀಕ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಫ್ಲೋರಿಂಗಲ್ಲಿ ಪೈಪ್ಲೈನ್ ಏನೋ ಪ್ರಾಬ್ಲಮ್ ಇದ್ದರೆ ಲೀಕೇಜ್ ಬರುತ್ತೆ, ಇಲ್ಲಾಂದರೆ ವಾಲ್ನಲ್ಲಿ ಪೈಪ್ಲೈನ್ ಏನೋ ಪ್ರಾಬ್ಲಮ್ ಇದ್ರೂ ಆಗುತ್ತೆ. ನೋಡಿ ಫೈನಲ್ ಯಾವ ಥರ ಬಂದಿದೆ ಅಂದ್ಬಿಟ್ಟು ಕ್ಲೀನಾಗಿ ಎಕ್ಸ್ಟ್ರಾ ಇರೋದೆಲ್ಲ ಕ್ಲೀನಾಗಿ ಅದು ಒರೆಸಿ ತೆಗೆದುಬಿಡ್ತೀವಿ. ಅದು ಕಾರ್ನರ್ ಜೈಂಟು ಎಲ್ಲ ಕಡೆನೂ ಫಿಲ್ ಮಾಡಿಬಿಡ್ತೀವಿ. ಈ ಥರ ನೀಟಾಗಿರುತ್ತೆ.